ಮಧ್ಯಪ್ರಾಚ್ಯದಲ್ಲಿ ತಾತ್ಕಾಲಿಕ ಕದನ ವಿರಾಮ ಘೋಷಣೆ ಮಾಡಿದ್ರೂ ಬೆಂಗಳೂರಿನಲ್ಲಿ ಆಟೋ ಕ್ಯೂ ಹನುಮಂತನ ಬಾಲದಂತೆ ಬೆಳೀತಾನೆ ಇದೆ. ಇನ್ನು ಆಟೋ ಚಾಲಕರ ಸ್ಥಿತಿ ಚಿಂತಾಜನಕವಾಗಿದೆ. ಗ್ಯಾಸ್ ಮುಗಿದು ನಿಂತಿದ್ದ ಆಟೋ ತಳ್ಳಿ ಪಾದದಲ್ಲಿ ಇಷ್ಟಗಲ ಬೊಬ್ಬೆ ಬಂದಿದೆ. ಕೆಲ ಚಾಲಕರು ಆಟೋ ಕೈಬಿಟ್ಟು ಗಾರೆ ಕೆಲಸಕ್ಕೆ ಹೋಗೋಕೆ ಶುರು ಮಾಡಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ತಾತ್ಕಾಲಿಕ ಕದನ ವಿರಾಮ ಘೋಷಣೆ ಮಾಡಿದರೂ ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಅಭಾವ ಮಾತ್ರ ಮುಂದುವರೆದಿದೆ. ಎಲ್ಪಿಜಿ ಸ್ಟೇಷನ್ಗಳ ಮುಂದೆ ಆಟೋಗಳು ಸಾಲುಗಟ್ಟಿ ನಿಂತಿರುವುದು ಕಂಡುಬರುತ್ತಿದೆ. ಕಳೆದ ರಾತ್ರಿ ಹೆಬ್ಬಾಳದ ಖಾಸಗಿ ಎಲ್ಪಿಜಿ ಸ್ಟೇಷನ್ ಬಳಿ 1000ಕ್ಕೂ ಹೆಚ್ಚು ಆಟೋಗಳು ನಿಂತಿದ್ವು. ಮಧ್ಯರಾತ್ರಿ ಆದರೂ ಸಹ ಗ್ಯಾಸ್ಗಾಗಿ ಈಗಾಗಲೇ ಬಂಕ್ ಮುಂಭಾಗದಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಸದ್ಯ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಈಗಾಗಲೇ ಪ್ರೊಫೈಲ್ ಗ್ಯಾಸ್ ಬಂಕ್ ಮುಂಭಾಗದಲ್ಲಿ ಅಂದರೆ ಹೆಬ್ಬಾಳದಲ್ಲಿರುವಂತಹ ವಿ ನಾಗೇನಹಳ್ಳಿ ಬಂಕ್ ಮುಂಭಾಗದಲ್ಲಿ ಈಗಾಗಲೇ ಆಟೋ ಚಾಲಕರು ಸರದಿ ಸಾಲಿನಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದರೆ ನಿನ್ನೆ ಸಂಜೆ 6 ಗಂಟೆಯಿಂದನೂ ಸಹ ಗ್ಯಾಸ್ಗಾಗಿ ಈಗಾಗಲೇ ಕಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದರೆ ಸರಿಸುಮಾರಾಗಿ 3 ಕಿಲೋಮೀಟರ್ ಉದ್ದಕ್ಕೂ ಆಟೋಗಳ ಸರದಿ ಸಾಲೆ ನಿಂತಿದೆ. ಬೆಂಗಳೂರಿನ ಕೆಲವೆಡೆ ಆಟೋ ಗ್ಯಾಸ್ ಸಮಸ್ಯೆ ಸುಧಾರಿಸುತ್ತಿದೆ. ಕೋರಮಂಗಲ ಎಚ್ಪಿ ಎಲ್ಪಿಜಿ ಸ್ಟೇಷನ್ನಲ್ಲಿ ಸ್ಟಾಕ್ ಲಭ್ಯವಿದೆ. ಸೇಂಟ್ ಜಾನ್ಸ್ ಆಸ್ಪತ್ರೆ ಬಳಿ ಇರುವ ಎಲ್ಪಿಜಿ ಸ್ಟೇಷನ್ನಲ್ಲಿ ಯಾವುದೇ ತೊಂದರೆ ಇಲ್ಲ. ಬೆಳಗ್ಗೆ 6 ಗಂಟೆಯಿಂದಲೇ ಎಲ್ಪಿಜಿ ವಿತರಣೆಯಾಗುತ್ತಿದ್ದು ಸಾಮಾನ್ಯ ಕ್ಯೂ ಇದೆ. ಸುತ್ತಮುತ್ತಲಿನ ಎಲ್ಪಿಜಿ ಸ್ಟೇಷನ್ಗಳು ಬಂದ್ ಆಗಿರುವುದರಿಂದ ಈ ಸ್ಟೇಷನ್ಗೆ ಆಟೋ ಚಾಲಕರು ಆಗಮಿಸುತ್ತಿದ್ದಾರೆ. ನನಗೆ ಸದ್ಯಕ್ಕೆ ಬೆಂಗಳೂರಿನ ಕೋರಮಂಗಲ ಸಮೀಪ ಇರತಕ್ಕಂಥ ಸೇಂಟ್ ಜಾನ್ಸ್ ಆಸ್ಪತ್ರೆ ಬಳಿಯ HB ಆಟೋ LPG ಬಂಕ್ ಬಳಿ ಇದ್ದೇನೆ. ನೀವು ಗಮನಿಸ್ತಾ ಇದ್ದೀರಾ, ಇಲ್ಲಿಗ ಸ್ಟಾಕ್ ಇರ್ತಕ್ಕಂಥ ಕಾರಣ ಆಟೋ ಚಾಲಕರು ಬಂದು ಇಲ್ಲಿ ಆಟೋ LPG ಗ್ಯಾಸನ್ನು ತುಂಬಿಸಿಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಬೆಂಗಳೂರಿನ ಸುಮಾರು ಕಡೆಗಳಲ್ಲಿ ಬಂಕ್ಗಳು ಕ್ಲೋಸ್ ಆಗಿದ್ದಾವೆ. ಬಟ್ ಇಲ್ಲಿ ಅದೃಷ್ಟವಶಾತ್ ಏನೋ ಇಲ್ಲಿ ಸಿಗ್ತಾ ಇದೆ, ಬಂಕ್ನಲ್ಲಿ ಸ್ಟಾಕ್ ಇದೆ. ಹೀಗಾಗಿ ಸುತ್ತಮುತ್ತ ಒಂದಷ್ಟು ಬಂಕ್ಗಳು ಕೂಡ ಕ್ಲೋಸ್ ಆಗಿದ್ದಾವೆ. ಹೀಗಾಗಿ ಇಲ್ಲಿಗೆ ಫೇವರೇಟ್ ಆಟೋ ಸರ್ವಿಸ್ ಈ ಒಂದು ಬಂಕ್ ಏನಿದೆ ಇಲ್ಲಿಗೆ ಬಂದು ಆಟೋ ಚಾಲಕರು ಗ್ಯಾಸನ್ನು ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಪಿಜಿ ಗ್ಯಾಸ್ ಸಮಸ್ಯೆ ನಿವಾರಣೆಗೆ ಕೇಂದ್ರ ಸರ್ಕಾರ ಹೊಸ ಐಡಿಯಾ ಮಾಡಿದೆ. ಮಿನಿ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ನಿಯಮ ಸಡಿಲಿಕೆ ಮಾಡಿದೆ. ಯಾವುದೇ ವ್ಯಕ್ತಿಯು ವಿಳಾಸದ ಪುರಾವೆ ಇಲ್ಲದೆ ಮಿನಿ ಗ್ಯಾಸ್ ಸಿಲಿಂಡರ್ ಪಡೆಯಬಹುದಾಗಿದೆ. ಈ ಹಿಂದೆ ವಿಳಾಸ ಖಾತ್ರಿ ಇರೋ ಐಡಿ ಕಾರ್ಡ್ ಇದ್ರೆ ಮಾತ್ರ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇತ್ತು. ಈಗ ಈ ನಿಯಮದಲ್ಲಿ ಕೇಂದ್ರ ಸರ್ಕಾರ ಸಡಿಲಿಕೆ ಮಾಡಿದೆ. ಇದರಿಂದ ವಿದ್ಯಾರ್ಥಿಗಳಿಗೆ, ವಲಸೆ ಕಾರ್ಮಿಕರಿಗೆ ಸಹಾಯವಾಗಲಿದೆ. ಏಪ್ರಿಲ್ 4ರಂದು ಒಂದೇ ದಿನ 90,000 ಮಿನಿ ಸಿಲಿಂಡರ್ ಮಾರಾಟವಾಗಿವೆ. ಹತ್ತಿರದ ಏಜೆನ್ಸಿ ಅಥವಾ ಗ್ಯಾಸ್ ಸ್ಟೇಷನ್ಗಳಲ್ಲಿ ಗ್ಯಾಸ್ ತುಂಬಿಸಿಕೊಳ್ಳಬಹುದಾಗಿದೆ. ಬಳ್ಳಾರಿಯಲ್ಲಿ ಆಟೋ ಎಲ್ಪಿಜಿಗೆ ಹಾಹಾಕಾರ ಮುಂದುವರೆದಿದೆ. ಬಳ್ಳಾರಿ ನಗರದ ಮೋಕ ರಸ್ತೆಯಲ್ಲಿರುವ ಆಟೋ ಎಲ್ಪಿಜಿ ಸ್ಟೇಷನ್ ಮುಂದೆ ಆಟೋಗಳು 3 ಕಿಲೋಮೀಟರ್ ಕ್ಯೂ ನಿಂತಿವೆ. ಬಳ್ಳಾರಿಯಲ್ಲಿರುವ 7 ಆಟೋ ಎಲ್ಪಿಜಿ ಸ್ಟೇಷನ್ಗಳ ಪೈಕಿ ಮೋಕ ರಸ್ತೆಯಲ್ಲಿರುವ ಸ್ಟೇಷನ್ ಮಾತ್ರ ಓಪನ್ ಆಗಿದೆ. ಹೀಗಾಗಿಯೇ ಗ್ಯಾಸ್ ತುಂಬಿಸಿಕೊಳ್ಳಲು ಆಟೋ ಚಾಲಕರು ಮುಗಿಬಿದ್ದಿದ್ದಾರೆ. ರಣಬಿಸಿಲಿನ ನಡುವೆಯೂ ಕ್ಯೂ ನಿಂತಿರುವ ಕೆಲ ಆಟೋ ಚಾಲಕರು ಬೆಳಗ್ಗೆ ಉಪಹಾರ ಕೂಡ ಸೇವಿಸಿಲ್ಲ. ಆದಷ್ಟು ಬೇಗ ಗ್ಯಾಸ್ ಸಮಸ್ಯೆ ಬಗೆಹರಿಸಿ ಅಂತ ಆಟೋ ಚಾಲಕರು ಮನವಿ ಮಾಡಿಕೊಂಡಿದ್ದಾರೆ. ಬೆಳಗ್ಗಿಂದನೂ ಕೂಡ ಆಟೋ ಎಲ್ಪಿಜಿ ಬಂಕ್ ಮುಂದ್ಗಡೆ ಸಾವಿರಾರು ಆಟೋಗಳು ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ಲುವಂಥ ಪರಿಸ್ಥಿತಿ ಬಳ್ಳಾರಿಯಲ್ಲಿ ಬಂದಿರುವಂಥದ್ದು ತಾವು ದೃಷ್ಟಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಸರಿಸುಮಾರು 3 ಕಿಲೋಮೀಟರ್ ಗಟ್ಟಲೆ ಆಟೋಗಳು LPGಗಾಗಿ ಕ್ಯೂ ನಿಲ್ಲುವಂಥ ಪರಿಸ್ಥಿತಿ ಬಳ್ಳಾರಿಯಲ್ಲಿ ಬಂದಿರುವಂಥದ್ದು. ಅಂದರೆ ಇದು ಬಳ್ಳಾರಿಯ ಮೋಕ ರೋಡ್ಗೆ ಹೋಗುವಂತಹ ಆಟೋ LPG ಅಂದರೆ ಗ್ಯಾಸ್ ಪ್ಲಸ್ ಆಟೋ ಬಂಕ್ ಮುಂದ್ಗಡೆ ಬಿಸಿಲನ್ನು ಕೂಡ ಲೆಕ್ಕಿಸಿದೆ. ಸಾಕಷ್ಟು ಸಾವಿರಾರು ಆಟೋಗಳು ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ಲುವಂಥ ಪರಿಸ್ಥಿತಿ ಇದೀಗ ಬಳ್ಳಾರಿಯಲ್ಲಿ ಬಂದಿರುವಂಥದ್ದು. ಎಲ್ಪಿಜಿ ಅಭಾವ ಹಿನ್ನೆಲೆಯಲ್ಲಿ ಆಟೋ ಚಾಲನೆಗೆ ಗದಗ ಚಾಲಕರೊಬ್ಬರು ಗುಡ್ ಬೈ ಹೇಳಿ ಗಾರೆ ಕೆಲಸ ಮೊರೆ ಹೋಗಿದ್ದಾರೆ. ಆಟೋ ಚಾಲನೆಯಿಂದಾಗಿ ಆದಾಯ ಕುಸಿತವಾಗಿರುವುದರಿಂದ ಬಾಪೂಜಿ ನಗರದ ಮಂಜುನಾಥ ಪೂಜಾರಿ ಕೆಲಸ ಬದಲಿಸಿದ್ದಾರೆ. 2 ಮಕ್ಕಳು, ಗರ್ಭಿಣಿ ಸಾಕಲು ಅನಿವಾರ್ಯವಾಗಿ ಗಾರೆ ಕೆಲಸಕ್ಕೆ ಹೋಗ್ತಿದ್ದಾರೆ. ಗ್ಯಾಸ್ ಅಲಭ್ಯ, ದರ ಏರಿಕೆ, ಬಾಡಿಗೆ ಇಲ್ಲದೆ ಕಂಗಾಲಾಗಿದ್ದ ಮಂಜುನಾಥ ಪೂಜಾರಿ ಈಗ ಗಾರೆ ಕೆಲಸದಿಂದಾಗಿ ದಿನಕ್ಕೆ 500 ರೂಪಾಯಿಂದ 750 ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ. ಗದಗ ನಗರದ ಬಾಪೂಜಿ ನಗರದಲ್ಲಿದ್ದೀವಿ. ಕಳೆದ 1 ವಾರಗಳಿಂದ ಕೂಡ ಸರಿಯಾಗಿ ಆಟೋ LPG ಕೂಡ ಸಿಗ್ತಾ ಇಲ್ಲ. ಜೊತೆಗೆ LPG ರೇಟ್ ಕೂಡ ಗಗನಕ್ಕೆ ಏರ್ತಾ ಇದೆ. ಹೀಗಾಗಿ ಆತನಿಗೆ ಸಾಕಷ್ಟು ಈಗ ಕುಟುಂಬ ನಿರ್ವಹಣೆ ಮಾಡೋದು ಸಾಕಷ್ಟು ಸಂಕಷ್ಟ ಎದುರಾಗ್ತಾ ಇದ್ದಾವೆ. ಹೀಗಾಗಿ ಆತ ಈಗ ಆಟೋ ವೃತ್ತಿಯನ್ನೇ ಬಿಟ್ಟು ಈಗ ಗೌಂಡಿ ಕೆಲಸಕ್ಕೆ ಹೋಗಿದ್ದಾನೆ. ಈಗ ಗೌಂಡಿ ಕೆಲಸ ಮಾಡುವ ಮೂಲಕ ಆತ ಕುಟುಂಬ ನಿರ್ವಹಣೆ ಮಾಡ್ತಾರೆ. ಯಾದಗಿರಿಯಲ್ಲಿ ಎಲ್ಪಿಜಿ ಆಟೋ ಗ್ಯಾಸ್ ದರ ಗಗನಕ್ಕೇರಿದೆ. ಮಧ್ಯಪ್ರಾಚ್ಯ ಸಂಘರ್ಷಕ್ಕೂ ಮೊದಲು ಲೀಟರ್ ಗ್ಯಾಸ್ 56 ರೂಪಾಯಿ ಇತ್ತು. ಯುದ್ಧದ ಪರಿಣಾಮವಾಗಿ ಈಗ ಅದು 121 ರೂಪಾಯಿಗೆ ತಲುಪಿದೆ. ಹೀಗಾಗಿ ಯಾದಗಿರಿ ನಗರ ಹೊರವಲಯದ ಶಹಾಪುರ ರಸ್ತೆಯಲ್ಲಿರುವ ಏಕೈಕ ಎಲ್ಪಿಜಿ ಸ್ಟೇಷನ್ಗೆ ಬರಲು ಆಟೋ ಚಾಲಕರು ನಿರಾಸಕ್ತಿ ಹೊಂದಿದ್ದಾರೆ. ಸ್ಟಾಕ್ ಇಲ್ಲದೆ 12 ದಿನಗಳಿಂದ ಬಂದ್ ಆಗಿದ್ದ ಎಲ್ಪಿಜಿ ಸ್ಟೇಷನ್ ಓಪನ್ ಆದರೂ ದರ ಏರಿಕೆಯಿಂದಾಗಿ ಬಹುತೇಕ ಆಟೋ ಚಾಲಕರು ಇತ್ತ ತಿರುಗಿಯೂ ನೋಡ್ತಿಲ್ಲ. ಸದ್ಯ
ಇಡೀ ಯಾದಗಿರಿ ಜಿಲ್ಲೆಯಲ್ಲಿ ಒಂದೇ ಒಂದು LPG ಆಟೋ ಗ್ಯಾಸ್ನ ಬಂಕ್ ಇದೆ. ಅದು ಕೂಡ ಯಾದಗಿರಿ ನಗರದ ಹೊರಭಾಗದಲ್ಲಿರುವಂಥ ಶಾಪುರ್ ರಸ್ತೆಯಲ್ಲಿ ಒಂದು ಬಂಕ್ ಇದೆ. ಒಂದು ಬಂಕಿಗೆ ಸಾಕಷ್ಟು ಜನ ಆಟೋ ಚಾಲಕರು ಬೆಳಗ್ಗೆಯಿಂದಲೇ ಬಂದು ಆಟೋಗಳಿಗೆ ಏನು CNG ಅಂದರೆ ಏನು LPG ಆಟೋ ಗ್ಯಾಸನ್ನು ತುಂಬಿಸಿಕೊಳ್ಳುವಂಥ ಕೆಲಸ ಮಾಡ್ತಿದ್ದಾರೆ. ಆದರೆ ಈಗ ಯುದ್ಧದ ಪರಿಣಾಮದಿಂದ ಸಾಕಷ್ಟು ಪ್ರಮಾಣದಲ್ಲಿ ದರ ಕೂಡ ಜಾಸ್ತಿ ಆಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಆಟೋ LPG ಗ್ಯಾಸ್ ವಿತರಣೆ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ. ಗಲ್ಫ್ ರಾಷ್ಟ್ರಗಳ ಯುದ್ಧಕ್ಕೆ ತಾತ್ಕಾಲಿಕ ಕದನ ವಿರಾಮ ಬಿದ್ದ ಕಾರಣ ಗ್ಯಾಸ್ ಪೂರೈಕೆ ಪುನರಾರಂಭವಾಗಿದೆ. ಮನೆ ಮುಂದೆ ನಿಲ್ಲಿಸಿದ್ದ ಆಟೋಗಳನ್ನು LPG ಸ್ಟೇಷನ್ಗೆ ತರುತ್ತಿರುವ ಆಟೋ ಚಾಲಕರು ಗ್ಯಾಸ್ ತುಂಬಿಸಿಕೊಳ್ಳುತ್ತಿದ್ದಾರೆ. ಗ್ಯಾಸ್ ಕೇಂದ್ರಕ್ಕೆ ಆಟೋ ಚಾಲಕರು ಮುಗಿಬಿದ್ದಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಕಳೆದ 10 ದಿನಗಳಿಂದ ಆಟೋ LPG ಗ್ಯಾಸ್ ಇಲ್ಲದೆ ಒಂದು ಚಾಲಕರು ಪರದಾಡ್ತಾ ಇದ್ರು. ಈಗ ಒಂದು ಬಂಕ್ಗಳ ಮಾಲೀಕರು ಒಂದು ಗ್ಯಾಸ್ ಅನ್ನು ತರಿಸಿ ಆಟೋಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ನೋಡಿ, ನಾನು ಚಿಕ್ಕಬಳ್ಳಾಪುರ ನಗರದಲ್ಲಿ ಇರ್ತಕ್ಕಂಥ ಒಂದು ಗೋ ಗ್ಯಾಸ್ ಅಂತಕ್ಕಂಥ ಒಂದು ಇಲ್ಲಿ ಆಟೋ LPG ಗ್ಯಾಸ್ ಬಂಕ್ ಬಳಿ ಇದ್ದೀನಿ. ಈ ಬಂಕ್ ಬಳಿಗೆ ನೋಡಿ, ಇವತ್ತು ಬೆಳಗ್ಗಿನಿಂದಲೂ ಸಹ ಒಂದು 100ಕ್ಕೂ ಹೆಚ್ಚು ಆಟೋಗಳು ಇಲ್ಲಿ ಗ್ಯಾಸ್ಗಳನ್ನು ತುಂಬಿಸ್ಕೊತಾ ಇದ್ದಾರೆ. ಅದು ಗ್ಯಾಸ್ ಬಂದಿದೆ ಅಂತ ಗೊತ್ತಾಗ್ತಾ ಇದ್ದಂಗೆ ಆಟೋ ಚಾಲಕರು ಒಬ್ಬೊಬ್ಬರೇ ಆಗಮಿಸಿ ತುಂಬಿಸ್ಕೊತಾ ಇದ್ದಾರೆ. ಉಪಚುನಾವಣೆ ನಡೆಯುತ್ತಿರುವ ದಾವಣಗೆರೆಯಲ್ಲಿಯೂ ಆಟೋ ಚಾಲಕರ ಸ್ಥಿತಿ ವಿಭಿನ್ನವಾಗಿಲ್ಲ. ಬೆಳಗ್ಗೆಯಿಂದಲೂ ಗ್ಯಾಸ್ ತುಂಬಿಸಿಕೊಳ್ಳಲು ಆಟೋ ಚಾಲಕರು LPG ಕೇಂದ್ರದ ಮುಂದೆ ಕ್ಯೂ ನಿಂತಿದ್ದಾರೆ. ಈರುಳ್ಳಿ ಮಾರುಕಟ್ಟೆ ಬಳಿ ಇರೋ ಗ್ಯಾಸ್ ಸ್ಟೇಷನ್ ಬಳಿ ತಡರಾತ್ರಿ ಬಂದ ಆಟೋ ಚಾಲಕರು 5-6 ಕಿಲೋಮೀಟರ್ ನಿಂತು ಜಾಗರಣೆ ಮಾಡಿ LPG ತುಂಬಿಸಿಕೊಂಡಿದ್ದಾರೆ. ಗಾಂಧಿ ಸರ್ಕಲ್ನಲ್ಲಿರುವ ಮತ್ತೊಂದು LPG ಸ್ಟೇಷನ್ ಬಳಿಯೂ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ರೈಲ್ವೆ ಗೇಟ್ವರೆಗೆ ಸರತಿ ಸಾಲಿನಲ್ಲಿ ನಿಂತು ಆಟೋ ಚಾಲಕರು ಗ್ಯಾಸ್ ತುಂಬಿಸಿಕೊಂಡಿದ್ದಾರೆ. ಬಿಡದಿ ತಟ್ಟೆ ಇಡ್ಲಿ ದರದ ಮೇಲೂ ಕೊಲ್ಲಿ ಯುದ್ಧದ ಪರಿಣಾಮ ಬೀರಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿಯಲ್ಲಿ ತಟ್ಟೆ ಇಡ್ಲಿ ದರ ಏರಿಕೆ ಮಾಡಲಾಗಿದೆ. ಗ್ಯಾಸ್ ಸಿಲಿಂಡರ್ ಅಭಾವದಿಂದಾಗಿ ಒಂದು ಪ್ಲೇಟ್ ಇಡ್ಲಿ, ವಡೆ, ರೈಸ್ ಐಟಂ ದರವನ್ನು 10 ರೂಪಾಯಿ ಹೆಚ್ಚಿಸಲಾಗಿದೆ. ಇದರಿಂದ ಒಂದು ಪ್ಲೇಟ್ ಇಡ್ಲಿ, ವಡೆ ದರ 70 ರೂಪಾಯಿಯಿಂದ 80 ರೂಪಾಯಿಗೆ ಜಿಗಿದಿದೆ. ಆದರೆ ದೋಸೆ ಆರ್ಡರ್ ಕ್ಯಾನ್ಸಲ್ ಮಾಡಲಾಗಿದೆ. ದುಬಾರಿ ಹಣ ಕೊಟ್ಟು ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಖರೀದಿ ಮಾಡುತ್ತಿದ್ದೀವಿ. ತಿಂಡಿ ಬೆಲೆ ಏರಿಕೆ ಅನಿವಾರ್ಯ ಅಂತ ಹೋಟೆಲ್ ಮಾಲೀಕರು ಹೇಳಿದ್ದಾರೆ. ರಾಜ್ಯಾದ್ಯಂತ ಸಾಕಷ್ಟು ದುರಂತಗಳು ನಡೆದಿವೆ. ಗದಗದ ಡೋಣಿ ತಾಂಡಾದಲ್ಲಿ ಗಾಢ ನಿದ್ರೆಯಲ್ಲಿದ್ದವರಿಗೆ ಮರಣಾಂತಿಕವಾಗಿ ದೊಣ್ಣೆ ಏಟು ಬಿದ್ದಿದ್ದು ಆಸ್ಪತ್ರೆ ಪಾಲಾಗಿದ್ದಾರೆ. ಪರಸ್ಪರ ವೈಮನಸ್ಸು ಯುವ ಜೋಡಿಯ ಆತ್ಮಹತ್ಯೆಗೆ ಕಾರಣವಾಗಿದೆ. ಜಮಖಂಡಿಯಲ್ಲಿ ಕಾರೊಂದು ಧಗಧಗನೆ ಹೊತ್ತಿ ಉರಿದಿದೆ. ಕೊಪ್ಪಳ ತಾಲೂಕಿನ ಕೊಳೂರು ಬಳಿ 3 ಮರಳು ಪಾಯಿಂಟ್ಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. 21 ಟಿಪ್ಪರ್, 8 ಹಿಟಾಚಿ, 6 ಬೋಟ್, 5 ಟ್ರ್ಯಾಕ್ಟರ್ ವಶಕ್ಕೆ ಪಡೆದಿದ್ದಾರೆ. ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ಗಣಿ ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಜಂಟಿ ದಾಳಿ ನಡೆಸಿದ್ರು. ಪರವಾನಗಿ ಪಡ್ಕೊಂಡಿದ್ರು ಮರಳು ದಂಧೆಕೋರರು ಬಫರ್ ಝೋನ್ನಲ್ಲಿ ಕೂಡ ಮರಳು ತೆಗಿತಾ ಇದ್ರು. ಜೊತೆಗೆ ಹಿರೇಹಳ್ಳದಲ್ಲಿ ಬೋಟ್ ಹಾಕಿ ಮರಳು ಸಂಗ್ರಹಿಸ್ತಾ ಇದ್ರು. ಈ ಸಂಬಂಧ ಕೊಪ್ಪಳ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ 3 ಪ್ರಕರಣ ದಾಖಲಾಗಿದೆ. ಬಳ್ಳಾರಿ ರೈಲ್ವೆ ಪೊಲೀಸರ ಮಿಂಚಿನ ಕಾರ್ಯಾಚರಣೆಯಲ್ಲಿ ರೈಲಿನಲ್ಲಿ ಸಾಗಾಟ ಮಾಡ್ತಾ ಇದ್ದ 40.49 ಕೆಜಿ ಗಾಂಜಾ ವಶಕ್ಕೆ ಪಡೆಯಲಾಗಿದೆ. ವಾಸ್ಕೋಡಿಗಾಮ ಶಾಲಿಮರ್ ಅಮರಾವತಿ ಎಕ್ಸ್ಪ್ರೆಸ್ ರೈಲಿನಲ್ಲಿ ಈ ಗಾಂಜಾ ಸಾಗಾಟ ಮಾಡಲಾಗ್ತಿತ್ತು. ಖಚಿತ ಮಾಹಿತಿಯ ಮೇರೆಗೆ ದಾಳಿ ಮಾಡಿದ ಪೊಲೀಸರು 20.24 ಲಕ್ಷ ಮೌಲ್ಯದ 40.49 ಕೆಜಿ ಗಾಂಜಾ ವಶಕ್ಕೆ ಪಡೆದಿದ್ದಾರೆ. ಜನರಲ್ ಬೋಗಿಯ ಸೀಟ್ ಕೆಳಗಡೆ ಗಾಂಜಾ ಪ್ಯಾಕ್ ಮಾಡಿ ಇಡಲಾಗಿತ್ತು. ಶ್ವಾನದಳದ ಮೂಲಕ 19 ಬಂಡಲ್ನಲ್ಲಿದ್ದ ಗಾಂಜಾ ಪತ್ತೆಯಾದವು. ಆರೋಪಿಗಳು ಪರಾರಿಯಾಗಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಚಿಕ್ಕಮಗಳೂರಿನ ಪ್ರವಾಸಿ ತಾಣ ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿ ಅಪ್ರಾಪ್ತ ಬಾಲಕಿಯೊಬ್ಬಳು ನಾಪತ್ತೆಯಾಗಿದ್ದಾಳೆ. ಕೇರಳ ರಾಜ್ಯದ ಪಾಲಕ್ಕಾಡ್ ಮೂಲದ 14 ವರ್ಷದ ಶ್ರೀನಂದ ನಿನ್ನೆ ಸಂಜೆ 6 ಗಂಟೆಯಿಂದ ನಾಪತ್ತೆಯಾಗಿದ್ದಾಳೆ. ಶ್ರೀನಂದಾಗಾಗಿ ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿ ರಾತ್ರಿಯಿಡೀ ಹುಡುಕಾಟ ನಡೆಯಿತು. 40 ಜನರ ಟೀಮ್ ಜೊತೆ ಪೋಷಕರೊಂದಿಗೆ ಪ್ರವಾಸಕ್ಕೆ ಬಂದಿದ್ದ ಬಾಲಕಿ ಇನ್ನೂ ಪತ್ತೆಯಾಗಿಲ್ಲ. ಅಗ್ನಿಶಾಮಕ ದಳ, ಅರಣ್ಯ ಇಲಾಖೆ, ಪೊಲೀಸರು ಡ್ರೋನ್ ಬಳಸಿ ಹುಡುಕಾಟ ನಡೆಸಿದ್ದಾರೆ. ചിക്കമംഗളൂരു ഗ്രാമാന്തര പോലീസ് ഠാണ വ്യാപ്തിಯಲ್ಲಿ ഈ ഘಟನೆ ನಡೆದಿದೆ. നമ്മൾ വന്ന സ്ഥലത്ത് ഒന്നുമില്ല, ജസ്റ്റ് ഒരു സിബ്ലൈൻ മാത്രമേ ഉള്ളൂ. നമുക്ക് എവിടേക്ക് പോകും? നമ്മൾ മോളിക്കാണ് പോകുന്നത്. മോളിക്കറാം. ಚಾಮರಾಜನಗರದ ಹೌಸಿಂಗ್ ಬೋರ್ಡ್ನ ಮನೆಗಳ ಮುಂದೆ ಒಣಗಲು ಹಾಕಿದ್ದ ಮಹಿಳೆಯರ ಒಳ ಉಡುಪು ವಿಕೃತಿಕಾಮಿಯೊಬ್ಬ ಕದ್ದಿದ್ದಾನೆ. ರಾತ್ರಿ ಮಹಿಳೆಯರ ವೇಷದಲ್ಲಿ ಬಂದು ಒಳ ಉಡುಪುಗಳನ್ನು ಕದ್ದು ಈತ ಪರಾರಿಯಾಗ್ತಿದ್ದ. ಒಳ ಉಡುಪುಗಳು ಕಾಣೆಯಾಗ್ತಾ ಇರೋದನ್ನ ಕಂಡು ಮಹಿಳೆಯರು ಕಂಗಾಲಾಗಿ ಮನೆಯ ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡಿದ ವೇಳೆ ಈ ವಿಕೃತಕಾಮಿಯ ಕೃತ್ಯ ಬೆಳಕಿಗೆ ಬಂತು. ಸಿಸಿ ಕ್ಯಾಮೆರಾದಲ್ಲಿ ಸರಿಯಾದ ದೃಶ್ಯದ ಆಧಾರದ ಮೇಲೆ ಪೊಲೀಸರು ಶೋಧ ಆರಂಭಿಸಿದ್ದಾರೆ. ಚಾಮರಾಜನಗರ ಪಟ್ಟಣ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ.
ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಗೌರಿಪುರದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಅಡಿಕೆ, ತೆಂಗು, ಬಾಳೆ ಬೆಳೆ ಸುಟ್ಟು ಕರಕಲಾಗಿದೆ. ಗೌರಿಪುರ ಗ್ರಾಮದ ರೈತ ಎಸ್ ಮಲ್ಲಿಕಾರ್ಜುನ್ ಎನ್ನುವರಿಗೆ ಸೇರಿದ್ದ ತೋಟದ ಜಮೀನು ಬಳಿ ವಿದ್ಯುತ್ ಕಂಬದಲ್ಲಿ ಆಕಸ್ಮಿಕ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಇದರಿಂದ 2.87 ಎಕರೆಯಲ್ಲಿ ಬೆಳೆದಿದ್ದ ಅಡಿಕೆ, ತೆಂಗು, ಬಾಳೆ ಬೆಳೆಗೆ ವಿದ್ಯುತ್ ಪ್ರವೇಶಿಸಿ ಸುಟ್ಟು ಕರಕಲಾಗಿದೆ. ತೋಟದಲ್ಲಿದ್ದ 400 ಅಡಿಕೆ, 20 ತೆಂಗು, 106 ಬಾಳೆ ಸೇರಿದಂತೆ ಅಂದಾಜು 20 ಲಕ್ಷ ಮೌಲ್ಯದ ಬೆಳೆ ನಾಶವಾಗಿದೆ. ಸಂಡೂರು ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕಾಗಮಿಸಿ ಬೆಂಕಿ ನಂದಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ನಡು ರಸ್ತೆಯಲ್ಲಿ ಕಾರ್ ಹೊತ್ತಿ ಉರಿತು. ತಡರಾತ್ರಿ 12:40ಕ್ಕೆ ರೆನಾಲ್ಡ್ ಕಾರಿನ ಎಂಜಿನ್ನಲ್ಲಿ ಕಾಣಿಸಿಕೊಂಡಂತಹ ಬೆಂಕಿ ಇಡೀ ಕಾರನ್ನ ವ್ಯಾಪಿಸಿಬಿಡ್ತು. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಬೆಂಕಿ ಕಾಣಿಸ್ತಾ ಇದ್ದಂತೆ ಕಾರ್ನಿಂದ ಕೂಡಲೇ ಪ್ರಯಾಣಿಕರು ಹೊರಬಂದ ಕಾರಣ ಪ್ರಾಣ ಉಳಿದಿದೆ. ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲೂ ಯಶಸ್ವಿಯಾಗಿದ್ದಾರೆ. ಕಾರು ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ತುಮಕೂರಿನಲ್ಲಿ ನಡೆದ ಜನಸ್ಪಂದನಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಮಹಿಳೆಯೊಬ್ಬರು ದಯಾಮರಣಕ್ಕೆ ಕೋರಿದ್ದಾರೆ. ಶಿರಾದ ರಾಬಿಯಾ ಎಂಬ ಮಹಿಳೆ ಹಕ್ಕುಪತ್ರಕ್ಕೆ ಅಲೆದಾಡಿ ಸುಸ್ತಾಗಿದ್ದು ಸಚಿವ ಪರಮೇಶ್ವರ್ ಎದುರೇ ಕಣ್ಣೀರು ಹಾಕಿದ್ರು. ನಿವೇಶನ ಮಂಜೂರಾಗಿದ್ರೂ ನೆಲೆ ಇಲ್ಲ. ಹಕ್ಕುಪತ್ರಕ್ಕಾಗಿ 25,000 ರೂಪಾಯಿ ಕೇಳ್ತಿದ್ದಾರೆ. ಅಧಿಕಾರಿಗಳು, ಸಚಿವರು ಡಿಸಿ ಕಮಿಷನರ್ ಕಡೆಗೆ ಕಳಿಸ್ತಾರೆ. 15 ದಿನಕ್ಕೊಮ್ಮೆ ಅಲೆತಾಡ್ತಾ ಇದ್ರು ಯಾವುದೇ ಪ್ರಯೋಜನವಾಗಿಲ್ಲ. ನನಗೆ ದಯಾಮರಣ ಕೊಟ್ಟುಬಿಡಿ ಅಂತ ಸಚಿವರ ಬಳಿ ಕೋರ್ಕೊಂಡಿದ್ದಾರೆ. ಇತ್ತೀಚೆಗೆ ಕಾಡು ಪ್ರಾಣಿಗಳ ತೊಂದರೆ ಜಾಸ್ತಿಯಾಗಿದೆ. ಮಂಡ್ಯದಲ್ಲಿ ಕರುವಿನ ಮೇಲೆ ಚಿರತೆ ದಾಳಿ ನಡೆಸಿದೆ. ಸಿರಗುಪ್ಪದಲ್ಲಿ ತೋಳಗಳ ದಾಳಿಗೆ 11 ಕುರಿಗಳು ಸಾವನ್ನಪ್ಪಿವೆ. ಇನ್ನು ಜೋಳದ ಚಿಗುರು ತಿಂದು 10 ಕುರಿಗಳು ಪ್ರಾಣ ಬಿಟ್ಟಿವೆ. ಈ ನಡುವೆ ರಾಜಧಾನಿಯಲ್ಲಿ ಲಾರಿಗೆ ಲಾರಿ ಗುದ್ದಿ ಸರಣಿ ಅಪಘಾತವಾಗಿದೆ. ಚಾಲಕನ ದೇಹ ನಜ್ಜುಗುಜ್ಜಾಗಿದೆ. ಬೆಂಗಳೂರಿನ ಮಲ್ಲತ್ತಹಳ್ಳಿಯಲ್ಲಿ ಕೌಟುಂಬಿಕ ಕಲಹಕ್ಕೆ 22 ವರ್ಷದ ತೌಹೀದ್ ಪಾಷಾ ಬಲಿಯಾಗಿದ್ದಾರೆ. ಕಳೆದ 4 ವರ್ಷಗಳ ಹಿಂದೆ ತೌಹೀದ್ ಪಾಷಾ, ಸುಹಾನಾ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿದ್ರು. ಇವರಿಬ್ಬರ ನಡುವೆ ಸಣ್ಣ ಪುಟ್ಟ ವಿಚಾರಕ್ಕೆ ಆಗಾಗ ಗಲಾಟೆ ಆಗ್ತಾನೆ ಇತ್ತು. ತೌಫೀಕ್ ಪಾಷಾ ನಿನ್ನೆ ಸಂಜೆ ಪತ್ನಿ ಜೊತೆ ಜಗಳವಾಡಿದ್ದ. ಈ ವೇಳೆ ಚಾಕುವಿನಿಂದ ಇರಿತಕ್ಕೊಳಗಾದ ಸ್ಥಿತಿಯಲ್ಲಿ ತೌಫೀಕ್ ಕಂಡುಬಂದಿದ್ದ. ಹೆದರಿಸಲು ಹೋಗಿ ತಾನೇ ಇರಿದುಕೊಂಡಿದ್ದಾಗಿ ಪತ್ನಿ ಈ ಸಂಬಂಧ ಹೇಳಿಕೆ ನೀಡಿದ್ದಾಳೆ. ಈ ನಡುವೆ ಹೆಂಡತಿ, ಅತ್ತೆ, ಮಾವನ ವಿರುದ್ಧ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕೃತಿಕಾ ಕೊಲೆ ಸಂಬಂಧ ಮಾರತಹಳ್ಳಿ ಪೊಲೀಸರಿಂದ ತನಿಖೆ ಮುಂದುವರೆದಿದ್ದು, ಆರೋಪಿ ಮಹೇಂದ್ರ ಫೋನ್ಪೇನಲ್ಲಿ ಕಳುಹಿಸಿದ್ದ ಮೆಸೇಜ್ ರಿಟ್ರೀವ್ ಮಾಡಲಾಗಿದೆ. ಎಫ್ಎಸ್ಎಲ್ನಿಂದ ಫೋನ್ ರಿಟ್ರೀವ್ ಮಾಡಿ ಮೆಸೇಜ್ ರಿಕವರಿ ಮಾಡಲಾಗಿದೆ. ಆರೋಪಿ ಮಹೇಂದ್ರ ರೆಡ್ಡಿ ಮೊಬೈಲ್ ರಿಟ್ರೀವ್ನಲ್ಲಿ 485 ಫೋನ್ಪೇ ಚಾಟ್ಗಳು ಪತ್ತೆಯಾಗಿದ್ದು, ಈ ಪೈಕಿ 3 ಮೆಸೇಜ್ಗಳನ್ನು ಪ್ರಮುಖ ಸಾಕ್ಷಿಯಾಗಿ ಪೊಲೀಸರು ಪರಿಗಣಿಸಿದ್ದಾರೆ. ಅಷ್ಟೇ ಅಲ್ಲದೆ ಪ್ರಕರಣಕ್ಕೆ ಪೂರಕವಾಗಿ ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ. ಆರೋಪಿ ಪ್ರೇಯಸಿ ನರ್ಸ್, ವೈದ್ಯೆ ಕೃತಿಕಾ ಹಾಗೂ ಮಹೇಂದ್ರ ಮೊಬೈಲ್ಗಳಿಂದ ಒಟ್ಟು 10,34,000 ಡಿಜಿಟಲ್ ಫೈಲ್ಗಳನ್ನು ರಿಟ್ರೀವ್ ಮಾಡಲಾಗಿದೆ. ದಂಪತಿಗಳ ಜೋಡಿ ಕೊಲೆ ಪ್ರಕರಣದಲ್ಲಿ 4 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಆರೋಪಿ ರವಿಕುಮಾರ್ ಯಾದವ್ನನ್ನು ಬಂಧಿಸಲಾಗಿದೆ. ಬಿಡದಿ ಠಾಣೆ ಪೊಲೀಸರು ಗುಜರಾತ್ನಲ್ಲಿ ಆರೋಪಿಯನ್ನು ಬಂಧಿಸಿದ್ದಾರೆ. 2022 ಫೆಬ್ರವರಿ 8ರಂದು ರಾಮನಗರ ತಾಲೂಕಿನ ಈಗಲ್ಟನ್ ರೆಸಾರ್ಟ್ನ ವಿಲ್ಲಾದಲ್ಲಿ ವಾಸವಾಗಿದ್ದ ಸುಂದರ್ ರಘುರಾಜನ್ ಹಾಗೂ ಆಶಾ ದಂಪತಿ ಹತ್ಯೆ ನಡೆದಿತ್ತು. ಪ್ರಕರಣ ಸಂಬಂಧ ಆರೋಪಿಯನ್ನು ಬಂಧಿಸಲಾಗಿದೆ. ಹತ್ಯೆ ನಂತರ ವಿವಿಧ ರಾಜ್ಯಗಳಲ್ಲಿ ತಲೆಮರೆಸಿಕೊಂಡಿದ್ದ ಆರೋಪಿ ಆಧಾರ್ ಕಾರ್ಡ್ನಲ್ಲೂ ತನ್ನ ವಿಳಾಸ ಬದಲಿಸಿಕೊಂಡಿದ್ದ. ಕಳೆದ ವರ್ಷ ಬೆಂಗಳೂರಿನ ಹುಸ್ಕೂರ್ ಮದ್ದೂರಮ್ಮ ಜಾತ್ರೆಯಲ್ಲಿ ಖುರ್ಜು ಉರುಳಿ ಗಾಯಗೊಂಡಿದ್ದ ಮಹಿಳೆ ಪರಿಹಾರಕ್ಕಾಗಿ ಇನ್ನೂ ಪರದಾಡುತ್ತಿದ್ದಾರೆ. ಗಾಯಗೊಂಡಿದ್ದ ಮಹಾಲಕ್ಷ್ಮಿ ಶಾಶ್ವತವಾಗಿ ಅಂಗವೈಕಲ್ಯಕ್ಕೆ ತುತ್ತಾಗಿದ್ದಾರೆ. ಕೈಕಾಲು ಕಳೆದುಕೊಂಡಿರುವ ಮಹಾಲಕ್ಷ್ಮಿ ಸೇರಿದಂತೆ ಯಾವೊಬ್ಬ ಗಾಯಾಳುವಿಗೂ ಮಾನವೀಯ ನೆಲೆಯಲ್ಲಿ ಚಿಕಿತ್ಸೆ ಕೊಡಿಸಿಲ್ಲ. ಹೋಗಲಿ ಸರ್ಕಾರ ಪರಿಹಾರ ನೀಡುವ ಮನಸ್ಸು ಕೂಡ ಮಾಡಿಲ್ಲ. ತಹಶೀಲ್ದಾರ್ ಕೂಡ ಬೇಜವಾಬ್ದಾರಿ ಹೇಳುತ್ತಿದ್ದಾರೆ ಎಂದು ಮಹಾಲಕ್ಷ್ಮಿ ಅಳಲು ತೋಡಿಕೊಂಡಿದ್ದಾರೆ. ಎಸ್ಡಿಆರ್ಎಫ್ ಮತ್ತು ಎನ್ಡಿಆರ್ಎಫ್ ನಿಧಿಯಡಿಯಲ್ಲಿ ಪರಿಹಾರಕ್ಕೆ ಅವಕಾಶವಿಲ್ಲ. ಚಿಕಿತ್ಸೆ ವೆಚ್ಚ ಪರಿಹಾರಕ್ಕೆ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ಪತ್ರ ಬರೆದಿದ್ದೇನೆ ಎಂದು ಸಬೂಬು ಹೇಳುತ್ತಿದ್ದಾರೆ ಅಂತ ದೂರಿದ್ದಾರೆ. ಮೈಸೂರು ಎಚ್ಡಿ ಕೋಟೆ ತಾಲೂಕಿನ ಕಬಿನಿ ಹಿನ್ನೀರಿನಲ್ಲಿ ಹುಲಿಯೊಂದು ಕಾಣಿಸಿಕೊಂಡಿದೆ. ಕಬಿನಿ ಸಫಾರಿ ಪ್ರಿಯರಿಗೆ ಹುಲಿಯ ಭರ್ಜರಿ ದರ್ಶನವಾಗಿದೆ. ಹುಲಿರಾಯನ ಗಾಂಭೀರ್ಯದ ನಡಿಗೆಗೆ ಪ್ರವಾಸಿಗರು ಫಿದಾ ಆಗಿದ್ದಾರೆ. ಕಬಿನಿಯಲ್ಲಿ ಕ್ಯಾಮೆರಾ ಕಣ್ಣಿಗೆ ಬಿದ್ದ ಹುಲಿಯನ್ನ ಗತ್ತಿನ ನಡಿಗೆಯೊಂದಿಗೆ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ.